ಇನ್ನು ಮತ್ತೊಂದು ಕಡೆಯಲ್ಲಿ ಶತಾಯ ಗತಾಯ ಪರಮೇಶ್ವರ್ ಅವರನ್ನ DCM ಮಾಡಲೇಬೇಕು ಅನ್ನುವಂಥ ಒಂದು ಪಟ್ಟನ್ನ ಸಿದ್ದರಾಮಯ್ಯನವರು ಹಿಡಿದಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಮಹತ್ವದ ಚರ್ಚೆ ಕೂಡ ನಡೆದಿದೆ. ಅವರ ಖಾತೆ ಬದಲಾವಣೆ ಮಾಡಿ DCM ಸ್ಥಾನ ನೀಡಲೇಬೇಕು ಅನ್ನೋದರ ಕುರಿತಾಗಿ ಚರ್ಚೆ ಆಗಿದೆ. ಈಗ ಸಿದ್ದರಾಮಯ್ಯನವರ ಒಂದು ಲಿಸ್ಟ್ ಏನಿದೆಯಲ್ಲ ಅದರ ಕುರಿತಾಗಿ ಹೈಕಮಾಂಡ್ ಒಂದು ಗಂಭೀರ ಚರ್ಚೆಯಲ್ಲಿ ಮುಳುಗಿದೆ. ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ DCM ಸ್ಥಾನ ಕೊಡುವ ಸಂಬಂಧ ಹೈಕಮಾಂಡ್ ನಾಯಕರು ಚರ್ಚೆ ಮಾಡ್ತಾ ಇದ್ದಾರೆ. ಒಂದು ಕಡೆ ಸಿದ್ದರಾಮಯ್ಯನವರ ಬಿಗಿಪಟ್ಟು, ತಮ್ಮ ಆಪ್ತರಿಗೆ ಹೊಸ ಸರ್ಕಾರದಲ್ಲಿ ಸ್ಥಾನಮಾನ ಕಲ್ಪಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅವರ ಮುಂದಿನ ರಾಜಕೀಯ ಭವಿಷ್ಯವನ್ನು ಸುಭದ್ರಗೊಳಿಸುವಂಥ ನಿಟ್ಟಿನಲ್ಲಿ ಅವರಿಗೆ ಪ್ರಮುಖವಾದಂತಹ ಸ್ಥಾನಮಾನ ಕಲ್ಪಿಸುವಂತೆ ಸಿದ್ದರಾಮಯ್ಯನವರು ನೋಡಿಕೊಳ್ತಾ ಇದ್ದಾರೆ. ಆದರೆ ಇನ್ನೊಂದು ಕಡೆಯಲ್ಲಿ DK ಶಿವಕುಮಾರ್ ಅವರು ಇಲ್ಲ 14 ಜನ ಆಗಲ್ಲ, 9 ಜನ ನನ್ನ ಜೊತೆಗೆ ಪ್ರಮಾಣ ವಚನ ಸ್ವೀಕಾರ ಮಾಡಬೇಕು ಅನ್ನುವಂಥ ಒಂದು ನಿಲುವನ್ನು ತಳೆದಿದೆ. ಮಗದೊಂದು ಕಡೆಯಲ್ಲಿ ಸಿದ್ದರಾಮಯ್ಯನವರು ಇಲ್ಲ 14 ಜನ ಆಗಲೇಬೇಕು, ಅದರ ಜೊತೆಗೆ ಪರಮೇಶ್ವರ್ ಅವರು DCM ಆಗಬೇಕು, ಆ ಹುದ್ದೆನ ಅವರಿಗೆ ಕೊಡಬೇಕು ಅನ್ನುವಂಥ ಒಂದು ಬೇಡಿಕೆಯನ್ನು ಬಿಗಿ ಪಟ್ಟನ್ನು ಹೈಕಮಾಂಡ್ ಮುಂದೆ ಇಟ್ಟಿದ್ದಾರೆ. ಇದರ ಕುರಿತಾಗಿ ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಹರೀಶ್. ಈಗ ಫೋನ್ ಮುಖಾಂತರ ಜಾಯಿನ್ ಆಗಿದ್ದಾರೆ. ಹರೀಶ್, ಒಂದು ಕಡೆ ಸಿದ್ದರಾಮಯ್ಯನವರ ಲಿಸ್ಟ್, ಇನ್ನೊಂದು ಕಡೆಯಲ್ಲಿ DK ಶಿವಕುಮಾರ್ ಅವರ ಲಿಸ್ಟ್. ಒಂದು ಕಡೆ ಸಿದ್ದರಾಮಯ್ಯನವರು 14+1 ಫಾರ್ಮುಲಾಗೆ ಮಣೆ ಹಾಕ್ತಾ ಇದ್ರೆ, ಇನ್ನೊಂದು ಕಡೆಯಲ್ಲಿ DK ಶಿವಕುಮಾರ್ ಅವರ ವಾದ 9 ಜನ ಮಾತ್ರ ಅಂತ. ಸೊ ನಾಳೆ ಪ್ರಮಾಣ ವಚನ ಕಾರ್ಯಕ್ರಮ ಇವತ್ತು ಆಲ್ಮೋಸ್ಟ್ 11:15 ಆಗ್ತಾ ಬಂತು, ಇನ್ನೂ ಫೈನಲ್ ಆಗಿಲ್ಲ ಪಟ್ಟಿ. ಹಾಗಿದ್ರೆ ಮಿಡ್ ನೈಟ್ ಪಟ್ಟಿ ರಿಲೀಸ್ ಮಾಡೋದಕ್ಕೆ ಕಾಂಗ್ರೆಸ್ ಏನು ಫೇಮಸ್ ಆಗಿದೆ, ಸಚಿವರ ಪಟ್ಟಿ ಕೂಡ ಮಿಡ್ ನೈಟ್ ರಿಲೀಸ್ ಆಗುತ್ತಾ ಅಂತ ತಡರಾತ್ರಿ? ಬಹಳ ಮುಖ್ಯವಾಗಿರುವಂತದ್ದು, ನಾಳೆ CM ಆಗಿ ಪ್ರಮಾಣ ವಚನ ಸ್ವೀಕರಿಸೋಕೆ ಸಿದ್ಧತೆಗಳು ನಡೆದಿರುವಂತ ಬೆನ್ನಲ್ಲೇ ಸಚಿವ ಸಂಪುಟ ರಚನೆ ಕಲ್ಪಿಟ್ಟು ದೆಹಲಿಯಲ್ಲಿ ನಡೆದಿದೆ. ಇಡೀ ದಿನ ಇವತ್ತು ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ಸರಣಿ ಸಭೆಗಳು ಕೂಡ ನಡೆದಿದೆ. ಇನ್ನು ಕೂಡ ಇದುವರೆಗೂ ಅಂತಿಮವಾಗಿ ಸಚಿವರ ಬಗ್ಗೆ ಸಚಿವ ಸ್ಥಾನಗಳನ್ನು ಅಂತಿಮಗೊಳಿಸಿಲ್ಲ ಅನ್ನುವಂಥ ಚರ್ಚೆಗಳಾಗ್ತವೆ. ಅದೆಲ್ಲದರ ನಡುವೆ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಉಪಮುಖ್ಯಮಂತ್ರಿ ಸ್ಥಾನ ಕೊಡಿಸಬೇಕೆಂದು ಸಿದ್ದರಾಮಯ್ಯ ಅವರು ಪಟ್ಟನ್ನು ಹಿಡಿದಿದ್ದಾರೆ ಅಂತ ಹೇಳಲಾಗ್ತಿದೆ. ಆದರೆ ಇದುವರೆಗೂ ಯಾವ ಸ್ಪಷ್ಟ ತೀರ್ಮಾನವನ್ನು ಕಾಂಗ್ರೆಸ್ ತೆಗೆದುಕೊಂಡಿಲ್ಲ ಅಂತ ಹೇಳಲಾಗ್ತಿದೆ. ಸೊ ಸಿದ್ದರಾಮಯ್ಯ ಮತ್ತೆ DK ಶಿವಕುಮಾರ್ ಇಬ್ರು ಕೂಡ ಬೆಂಗಳೂರು ಕಡೆ ವಾಪಸ್ ಆಗಿದ್ದಾರೆ. ಸೊ ಇನ್ನ ಆಕಾಂಕ್ಷಿಗಳು ಯಾರೆಲ್ಲ ಹೋಗಿದ್ರು ಅವರೆಲ್ಲ ಕೂಡ ದೆಹಲಿಯಲ್ಲಿ ಇದ್ದಾರೆ. ಸೊ ನಾಳೆ ಬೆಳಿಗ್ಗೆ ಸಚಿವರು ಯಾರ್ಯಾರು ಅನ್ನುವಂಥ ಸ್ಪಷ್ಟ ಚಿತ್ರಣ ಲಭ್ಯವಾಗಿಲ್ಲ. ಯಾಕಂದ್ರೆ ಇವತ್ತು ಇಡೀ ದಿನ ಸರಣಿ ಸಭೆಗಳು ಕೂಡ ನಡೆದಿದ್ದಾವೆ. ಸಭೆಯಲ್ಲಿ ಸ್ಪಷ್ಟ ತೀರ್ಮಾನ ಆಗಿಲ್ಲ, ಇನ್ನೂ ಅಂತಿಮಗೊಂಡಿಲ್ಲ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಾ ಇದೆ ರಾಹುಲ್. ಸೊ ಹರೀಶ್, ನಾಳೆ ಹಾಗಿದ್ರೆ 14 ಜನ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರಾ, ಇಲ್ಲ 9 ಜನ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರಾ? ರಾಹುಲ್, ಬಹುತೇಕ ಕೂಡ ಮೊದಲ ಹಂತದಲ್ಲಿ DK ಶಿವಕುಮಾರ್ ಅವ್ರ ಜೊತೆ ಒಟ್ಟು 14 ಜನ 14 ಜನ ಪ್ರಮಾಣ ವಚನ ಸ್ವೀಕರಿಸುವಂತ ಸಾಧ್ಯತೆ ಹೇಳ್ತೇನೆ. ಆದ್ರೆ ಅಂತಿಮವಾಗಿ ಪಟ್ಟಿ ಅನೌನ್ಸ್ ಆಗೋವರೆಗೂ ಕೂಡ ಅದ್ರ ಬಗ್ಗೆ ಸ್ಪಷ್ಟ ಚಿತ್ರಣ ಸಿಗೋದಿಲ್ಲ. ಸೊ ಹಾಗಾಗಿ ಪಟ್ಟಿ ಬಿಡುಗಡೆ ಆದ ನಂತರ ಸ್ಪಷ್ಟ ಚಿತ್ರಣ ಸಿಗುತ್ತೆ ರಾಹುಲ್. ರೈಟ್ ಹರೀಶ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ಅದೆಲ್ಲ ಅಧಿಕೃತ ಅಲ್ಲ. ನಾಳೆ 10 ಗಂಟೆ ಮೇಲೆ 10 ಗಂಟೆನೋ ಮಧ್ಯಾಹ್ನ ನನಗೆ ಹೆಸರನ್ನ ದೆಹಲಿಯವರು ಕಳಿಸ್ಕೊಡ್ತಾರೆ. ನಾವೆಲ್ಲ ಸೇರಿ ಚರ್ಚೆ ಮಾಡಿದ್ದೀವಿ, ನಮ್ಮ ಅಭಿಪ್ರಾಯನ ತಿಳಿಸಿದ್ದೀವಿ. ಅಂತಿಮ ತೀರ್ಮಾನ ದೆಹಲಿಯವರು ಮಾಡಿ ನನಗೆ ಕಳಿಸ್ಕೊಡ್ತಾರೆ. ಆಮೇಲೆ ನಾನು ರಾಜಭವನ್ಗೆ ಪಟ್ಟಿಯನ್ನು ಕಳಿಸ್ಕೊಡ್ತೇನೆ. ಇಷ್ಟು ಮಾತ್ರ ಹೇಳಲಿಕ್ಕೆ ಬಯಸ್ತೇನೆ. ನಾಳೆ ಸಾಯಂಕಾಲ ನಮ್ಮ ಕಾಂಗ್ರೆಸ್ ಭವನದ ಒಂದು ಭೂಮಿ ಪೂಜೆ ಇತ್ತು, ಅದು ಇನ್ನೊಂದು ಪ್ರತ್ಯೇಕವಾದ ದಿನ ಮಾಡೋಣ ಅಂಥೇಳಿ ತೀರ್ಮಾನ ಆಗಿದೆ. ಸೊ ಯಾರಿಗೆ ಆ ಇನ್ವಿಟೇಷನ್ ಕಳಿಸಿದ್ದೀನಿ ಅವರೆಲ್ಲ ಇನ್ ಟೈಮಲ್ಲಿ 2 ಗಂಟೆ ಒಳಗೆ ನಮ್ಮ ಬ್ಲಾಕ್ ಅಧ್ಯಕ್ಷರು, ನಮ್ಮ ಪದಾಧಿಕಾರಿಗಳು, ಜಿಲ್ಲಾಧ್ಯಕ್ಷರು ಮತ್ತು ಯಾರಿಗೆ ಇನ್ವಿಟೇಷನ್ ಹೋಗಿದೆ ನಮ್ಮ ಗ್ಯಾರಂಟಿ ಸಮಿತಿಯವರು ಅವರೆಲ್ಲ ಕೂಡ ಭಾರತ್ ಜೋಡೋ ಭವನಲ್ಲಿ ಇದ್ದರೆ ನಾನು ಕ್ಯಾಬಿನೆಟ್ ಮುಗಿಸಿ ಪ್ರಮಾಣ ವಚನ ಆದಮೇಲೆ ಕ್ಯಾಬಿನೆಟ್ ಮುಗಿಸಿಸ್ಬಿಟ್ಟು ರಾಹುಲ್ ಗಾಂಧಿ ಅವ್ರನ್ನ, ಖರ್ಗೆ ಅವ್ರನ್ನ ಬೀಳ್ಕೊಡುಗೆ ಕೊಟ್ಟು ನಾನು ಕಾಂಗ್ರೆಸ್ ಕಚೇರಿಗೆ ಬರ್ತೇನೆ. ಹೆಸರು ಕೂಡ ಒಂದು ಹೆಸರನ್ನ ಫೈನಲ್ ಮಾಡಿದಾರೆ ಅಂತ ಹೇಳಿ. ಸೊ ನಾಳೆಗೆ ಆ ಕಾರ್ಯಕ್ರಮದ ಕುರಿತಂತೆ ಅವರು ಮಾತನಾಡಿದರು.
ಪದಗ್ರಹಣ ಕಾರ್ಯಕ್ರಮ ಇರುತ್ತೆ, ಅದನ್ನು ಮುಗಿಸಿ AICC ನಾಯಕರನ್ನು ನಾನು ಬೀಳ್ಕೊಡುಗೆ ಕೊಡಬೇಕು. ರಾಹುಲ್ ಗಾಂಧಿಯವರು ಬರ್ತಾರೆ, ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ಇರ್ತಾರೆ. ಸೊ ಅವರಿಗೆ ಬೀಳ್ಕೊಡುಗೆ ಕೊಟ್ಟ ನಂತರ ವಾಪಸ್ ಬಂದು ಕ್ಯಾಬಿನೆಟ್ ಸಭೆಯನ್ನು ನಡೆಸ್ತೀನಿ ಅನ್ನುವಂಥ ಮಾತನ್ನು ನಿಯೋಜಿತ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಹೇಳ್ತಾ ಇದ್ರು. ಸೊ ನಾಳೆ ಕಾಂಗ್ರೆಸ್ ಭವನದ ಒಂದು ಭೂಮಿ ಪೂಜೆ ಕೂಡ ಇತ್ತು. ಸೊ ಅದನ್ನು ಈಗ ಪೋಸ್ಟ್ಪೋನ್ ಮಾಡಲಾಗಿದೆ. ನಾಗಲೇ ಹೇಳ್ತಾ ಇದ್ರು, ಹಲವಾರು ಪಟ್ಟಿಗಳು ಓಡಾಡ್ತಾ ಇದ್ದಾವೆ, ಯಾವುದನ್ನು ಕೂಡ ನಂಬಕ್ಕೆ ಹೋಗಬೇಡಿ, ಅಧಿಕೃತವಾಗಿ ಬರೋವರೆಗೂ ಕೂಡ ಯಾವುದೇ ರೀತಿಯಾದಂಥ ಪಟ್ಟಿ ಫೈನಲ್ ಆಗಿಲ್ಲ ಅಂತಾನೆ ಅರ್ಥ. ಸೊ ಹೀಗಾಗಿ ವದಂತಿಗಳಿಗೆ ಕಿವಿ ಕೊಡಬೇಡಿ. ಸೊ ನಾನೇ ಖುದ್ದಾಗಿ ರಾಜಭವನಕ್ಕೆ ಪಟ್ಟಿಯನ್ನು ಕಳಿಸ್ಕೊಡ್ತೀನಿ, ಆಗ ರಾಜಭವನದಿಂದ ಅವರಿಗೆ ಆಹ್ವಾನ ಹೋಗುತ್ತೆ ಅನ್ನುವಂಥ ಮಾತನ್ನು ನಿಯೋಜಿತ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಹೇಳ್ತಾ ಇದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.